Good morning students, welcome to chemistry class. So in previous class we discussed about some numerical problems regarding electromagnetic radiations. So in today class we will discuss about atomic spectra. Okay, so now already explain ಮಾಡಿದ್ದೆ ಏನಂತ ಹೇಳಿ. So Bohr's model development ಗೆ two important ಇಂಪಾರ್ಟೆಂಟ್ ಪಾಯಿಂಟ್ಸ್ ರೋಲ್ ಮಾಡ್ತಾವೆ ಅಂತ ಹೇಳಿ. ಒಂದು ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅಂದರ್ ಒನ್ ಈಸ್ ದ ಅಟೋಮಿಕ್ ಸ್ಪೆಕ್ಟ್ರಾ ಆಫ್ ಅ ಹೈಡ್ರೋಜನ್. ಓಕೆ, ಸೊ ಅಟೋಮಿಕ್ ಸ್ಪೆಕ್ಟ್ರಾನ ಅದು ಏನು ಮಾಡ್ತೈತಿ, ಬೋರ್ಸ್ ಮಾಡೆಲ್ ಆಫ್ ಅಟಮಿಗೆ ಒಂದು ಅದನ್ನು ಸಕ್ಸಸ್ಫುಲ್ಲಾಗಿ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇದೊಂದು ಇಂಪಾರ್ಟೆಂಟ್ ರೋಲ್ ಆಗಿದೆ. ಸೊ ಇಲ್ಲಿ ಫಸ್ಟ್ before going to the line emission spectra of hydrogen, so here we will discuss some brief concept regarding atomic spectra. Okay, so what do you mean by spectrum? So here spectrum what do you mean by spectrum? Already previous class ನಲ್ಲೆಲ್ಲ ಕಲ್ತಿರ್ತೀರಾ spectrum ಅಂದ್ರೆ ಏನಂತ ಹೇಳಿ. So here when a monochromatic light or a white light when it passes through a prism, okay, so prism na tagondre when a monochromatic light which passes through this prism, so here there is a separation of bands of different colors will takes place. Okay, so now monochromatic light na tagondre, so ಇಲ್ಲಿ ಏನಾಗುತ್ತೆ, so when we pass or when we transfer that monochromatic light into prism, so here there is a spreading of different colored radiations. Okay, so ಇಲ್ಲಿ ಏನಾಗ್ತವೆ, different color radiations spread ಆಗ್ತವೆ. so ಇದಕ್ಕೆ ಏನು ರೀಸನ್ different color radiations spread ಆಗಲಿಕ್ಕೆ? so here so it is going to form ಏನು ಫಾರ್ಮ್ ಮಾಡುತ್ತೆ ಇಲ್ಲಿ, ವಿಬ್ ಗಯಾರ್. ಸೊ ವಿಬ್ ಗಯಾರ್ನ ಫಾರ್ಮ್ ಮಾಡ್ತದೆ. ನಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರಿಸಮ್ ಥ್ರೂ ನಾವು ಲೈಟ್ನ ಪಾಸ್ ಮಾಡಿದರೆ ಇಟ್ ಇಸ್ ಗೋಯಿಂಗ್ ಟು ಸ್ಪ್ಲಿಟ್ ದ ಡಿಫ್ರೆಂಟ್ ಕಲರ್ radiations. so here they are ವಿಬ್ ಗಯಾರ್, violet, indigo, blue, green, yellow, orange and red. okay, so ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ ಹೇಳಿ, when light travels from one medium to another medium. okay, so one medium ಇಂದ another medium ಗೆ ಟ್ರಾವೆಲ್ ಆಗುವಾಗ so here the radiations will deviate. okay, so ಈಗ ಇದು ಏನು ಏರ್ ಇಂದ ವಾಟರ್ ಮೀಡಿಯಮ್ ಗೆ ಟ್ರಾವೆಲ್ ಆಗ್ತಾ ಇತ್ತಂದ್ರೆ ಸೊ ಇಲ್ಲೇನಾಗ್ತೈತಿ, ದೇರ್ ಈಸ್ ಅ ಡಿವಿಯೇಷನ್ ಅಂತಂದ್ರೆ ಪಾತ್ ಇಂದ ಏನಾಗುತ್ತೆ, ಡಿವಿಯೇಷನ್ ಆಗ್ತೈತಿ. ಸೊ ಅದಕ್ಕೆ ಏನಂತ ಹೇಳಿ ಕರಿತೇವೆ ನಾವು, ರಿಫ್ರಾಕ್ಷನ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಈ ಕಾನ್ಸೆಪ್ಟ್ ಏನು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ, ರಿಫ್ರಾಕ್ಷನ್ ಮೇಲೆ. ಸೊ ಇಲ್ಲಿ ವೈಟ್ ಲೈಟ್ಸು, so white light when it passes through a prism it is going to split into different color spectrum. okay, so ಇದೇನು ವಿಬ್ ಗಯಾರ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ವಿಸಿಬಲ್ ಲೈಟ್ ನಲ್ಲಿರೋ ಸೊ ಈ ವಿಬ್ ಗಯಾರ್ದು ವೇವ್ ಲೆಂತ್ ಎಷ್ಟು, ಸೊ ಹಿಯರ್ 400 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್. ಸೊ ಫ್ರೀಕ್ವೆನ್ಸಿ ತೊಗೊಂಡ್ರೆ ದಿಸ್ ಈಸ್ ವೇವ್ ಲೆಂತ್, ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್. ಸೊ ಫ್ರೀಕ್ವೆನ್ಸಿ ತೊಗೊಂಡ್ರೆ 4 into 10 raised to 14 hertz to 7.5 into 10 raised to 14 hertz. so this is in terms of frequency. okay, so ವಿಬ್ ಗಯಾರ್ದು ರೇಂಜ್ ಎಷ್ಟು, 700 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್. ಸೊ ಇಲ್ಲೇನು ವೈಟ್ ರೇಸು ಅಥವಾ ವೈಟ್ ಲೈಟ್ ಏನು ನಾವು ಪಾಸ್ ಮಾಡ್ತೀವಲ್ಲ ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಇಲ್ಲೇನು ಸೊ ಕಲರ್ಸ್ ಸ್ಪ್ಲಿಟ್ ಆಗ್ತಾವಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಸ್ಪೆಕ್ಟ್ರಮ್. ಓಕೆ, ಸೊ ಇದನ್ನು ಏನಂತ ಹೇಳಿ ಕರಿತೇವೆ ನಾವು, ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟು ನಾವಿಲ್ಲೇ ನೋಡಿದರೆ ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂತ ಹೇಳಿದ ಕರಿತೇವೆ ಅಂತಂದರೆ. ಸೊ ಇಲ್ಲೇನಾಗಿದೆ, ವೈಲೆಟ್ ಇಂಡಿಗೋ ಓವರ್ಲ್ಯಾಪ್ ಆಗಿರ್ತವೆ. ನೆಕ್ಸ್ಟ್ ಇಂಡಿಗೋ ಬ್ಲೂ ಗ್ರೀನು ಎಲ್ಲೋ ಆರೆಂಜ್ ರೆಡ್ ಏನಾಗಿರ್ತವೆ, ಒಂದಕ್ಕೊಂದು ಓವರ್ಲ್ಯಾಪ್ ಇರ್ತವೆ, ಒಂದ್ರ ಜೊತೆ ಒಂದು ಮರ್ಜ್ ಆಗಿರ್ತವೆ. ಹೌದಾ? ಸೊ ಇಲ್ಲಿ ನಾವು ನೋಡಿದಾಗ ಏನಾಗ್ತೈತಿ, ವೈಟ್ ರೇಸ್ ಈಸ್ ಕಂಪ್ರೆಸ್ಡ್ ಆಫ್ 7 ಡಿಫ್ರೆಂಟ್ ವೇವ್ ಲೆಂತ್. ಓಕೆ, ಸೊ ಈ 7 ಡಿಫ್ರೆಂಟ್ ವೇವ್ ಲೆಂತ್ ಆಫ್ ರೇಡಿಯೇಷನ್ಸ್ ಕಂಪ್ರೆಸ್ ಆಗಿ ನಮ್ಗೇನಾಗ್ತದೆ, ವಿಸಿಬಲ್ ಲೈಟ್ ಫಾರ್ಮ್ ಆಗಿರ್ತದೆ. ಓಕೆ, ಸೊ ನಾವು ಅದನ್ನು ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಏನಾಗುತ್ತೆ, 7 ಕಲರ್ ವೇವ್ ಲೆಂತ್ ಆಗಿ ಸ್ಪ್ಲಿಟ್ ಆಗ್ತೈತಿ. ಸೊ ಹಿಯರ್
violet is the lowest wavelength radiation and red is the highest wavelength or longer wavelength radiation. Okay, so when we observe this one, so here the lowest wavelength radiations which way bend more. Okay, so prism through ಏನು ನೀವು ಸ್ಪ್ಲಿಟ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ಆಗಿ ಇದು ಟ್ರಾನ್ಸಿಷನ್ ಆಗ್ತಿರ್ತಾವಲ್ಲ, ಸೊ ಇಲ್ಲಿ ವೈಲೆಟ್ ರೇಡಿಯೇಷನ್ಸ್ ದೇ ಆರ್ ಸ್ಪ್ಲಿಟ್ ಮೋರ್ ಆರ್ ದೇ ಆರ್ ಬೆಂಡ್ ಮೋರ್. ಓಕೆ, ಸೊ ಅದೇನು ಡಿವಿಯೇಟಿಂಗ್ ಏನು ಸಾರಿ ವೈಟ್ ರೇಡಿಯೇಷನ್ಸ್ ಏನು ಟ್ರಾವೆಲ್ ಆಗ್ತಾವಲ್ಲ ಆ ಪಾತಿ ಕಂಪೇರ್ ಮಾಡಿದಾಗ, ಸೊ ಹಿಯರ್ ದ ವೈಲೆಟ್ ರೇಡಿಯೇಷನ್ಸ್ ವಿಚ್ ವಿಲ್ deviate more and red radiation or red wavelength light, so they are deviate less or they are deviate less because here the red light it is the shorter wavelength and violet radiation they have the longer wavelength. Okay, so idhe king split agtute antandre after passing prism, so here the shorter wavelength will bend more and the longer wavelength will bend less. Okay, so ನಾವು ಏನು ಪ್ರಿಸಮ್ ಥ್ರೂ ಪಾಸ್ ಮಾಡ್ತೇವಲ್ಲ ಅವಾಗ ಏನಾಗ್ತಾವೆ, ಶಾರ್ಟರ್ ವೇವ್ಲೆಂತ್ಸ್ ಏನಿರ್ತಾವಲ್ಲ ಅವು ಜಾಸ್ತಿ ಬೆಂಡ್ ಆಗ್ತಾವು, ನೆಕ್ಸ್ಟ್ ಲಾಂಗರ್ ವೇವ್ಲೆಂತ್ ಇರೋವು ಕಡಿಮೆ ಬೆಂಡ್ ಆಗ್ತಾವೆ. ಅದ್ರ ಸಂಬಂಧ ನಾವು ವೈಟ್ ಲೈಟ್ನ ಪ್ರಿಸಮ್ ಥ್ರೂ ಟ್ರಾವೆಲ್ ಪಾಸ್ ಮಾಡಿದಾಗ ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಪ್ಲಿಟ್ ಇನ್ ಟು ವಿಬ್ ಗಯಾರ್. ಓಕೆ, ಸೊ ದಿಸ್ ಈಸ್ ದಿ reason. Okay, so next this is called as a continuous spectrum. Okay, so continuous spectrum ಅಂತ ಹೇಳಿದ ಕರೀತಾರೆ ಅಂತಂದ್ರೆ, so here the color of a wavelength they are overlapped with each other ಅಂತಂದ್ರೆ ಕಂಟಿನ್ಯೂಯೇಷನ್ ಇರುತ್ತೆ, ಎಲ್ಲೂ ಒಂದು ಬೌಂಡ್ರಿ ಇರಲ್ಲ. ಇಲ್ಲಿ ವೈಲೆಟ್ಗೆ ಅಂತಂತಂದ್ರೆ ಸೊ ಇದಿಷ್ಟೇ ವೈಲೆಟ್, ಇದ್ರ ನೆಕ್ಸ್ಟ್ ಏನು ವೈಲೆಟ್ ಇರಬಾರ್ದು ಅಂತ ಹೇಳಿ ಏನೋ ಅಲ್ಲಿ ಒಂದು ಬೌಂಡ್ರಿ ಇರಂಗಿಲ್ಲ, ದೇ ಆರ್ ಓವರ್ಲ್ಯಾಪ್ಡ್ ವಿತ್ ಈಚ್ ಅದರ್. ಓಕೆ, ಸೊ ನೇಬರಿಂಗ್ ಕಲರ್ ಜೊತೆ ಏನಾಗಿರ್ತವೆ ಅವು ಓವರ್ಲ್ಯಾಪ್ ಆಗಿರ್ತವೆ. ಸೊ ಓವರ್ಲ್ಯಾಪ್ ಆಗಿ ಒಂದು ಬ್ಯಾಂಡ್ ಫಾರ್ಮ್ ನಲ್ಲಿ ಇರೋದ್ರಿಂದ ಸೊ ದೇ ಆರ್ ಕಾಲ್ಡ್ ಆಸ್ ಅ ಕಂಟಿನ್ಯೂಯಸ್ ಸ್ಪೆಕ್ಟ್ರಾ. ಓಕೆ, ಸೊ ಸ್ಪೆಕ್ಟ್ರಮ್ ಈಸ್ ಅ ಸಿಂಗುಲರ್, ಸ್ಪೆಕ್ಟ್ರಾ ಈಸ್ ಅ ಪ್ಲೂರಲ್. ಓಕೆ, ಸೊ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್, ಸೊ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂತಂದ್ರೆ ಡಿಸ್ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂತಲೂ ಬರುತ್ತೆ. ಸೊ ಸ್ಪೆಕ್ಟ್ರಮ್ನಲ್ಲಿ ಎರಡು ಟೈಪು, ಒಂದು ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಆ್ಯಂಡ್ ಅಂದರ್ ಒನ್ ಈಸ್ discontinuous spectrum. So continuous spectrum means, so if the colors which are overlap with each other, that is called continuous spectrum. Okay, so if there is no boundaries between two wavelength, that is called continuous spectrum. If there is a boundary or if there is a distinguish between the two wavelength radiations, so then that is a discontinuous spectrum. Okay, so I hope you understood about spectrum. Okay, spectrum spectra confuse agabedri, spectrum is a singular form, spectra is the plural form. Okay, so here when we consider this one, so here this such a ಸೊ ಹಿಯರ್ ವೆನ್ ವಿ ಕನ್ಸಿಡರ್ ದಿ ಸ್ಪೆಕ್ಟ್ರಮ್, ಸೊ ಈಗ ನಮಗೇನು ಸ್ಪೆಕ್ಟ್ರಮ್ ಅಂತ ಹೇಳಿ ಗೊತ್ತಾಯಿತು, ನೆಕ್ಸ್ಟ್ ಸ್ಪೆಕ್ಟ್ರಮ್ ಯಾಕೆ ಫಾರ್ಮ್ ಆಗ್ತದೆ ಅಂತ ಹೇಳಿ ಗೊತ್ತಾಯಿತು, ಬಟ್ ಸ್ಪೆಕ್ಟ್ರಮ್ ಹೇಗೆ ಫಾರ್ಮ್ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಓಕೆ, ಸೊ ಹಿಯರ್ ವೆನ್ ವಿ ಕನ್ಸಿಡರ್ ದಿ ಆ್ಯನ್ ಆಬ್ಜೆಕ್ಟ್, ಓಕೆ, ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ದಿ ಆಬ್ಜೆಕ್ಟ್. ಸೊ ವೆನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿಚ್ hit on this object, so here this object is going to absorb some energy. Okay, so object ಅಂತಂದ್ರೆ ಅಲ್ಲೇ atoms ಇರ್ತವೆ, molecules ಇರ್ತವೆ, next ಏನಿರ್ತವೆ ions ಇಂದ ಫಾರ್ಮ್ ಆಗಿರ್ತದೆ, molecules or ions. ಒಂದು ಆಬ್ಜೆಕ್ಟ್ ಅಂತಂದರೆ ಅಟಮ್ಸ್ ಇಂದ ಅದು ಫಾರ್ಮ್ ಆಗಿರ್ತೈತಿ, ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಇಂದ ಫಾರ್ಮ್ ಆಗಿರ್ತೈತಿ. ಸೊ ವೆನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಹಿಟ್ ಆನ್ ದಿಸ್ ಆಬ್ಜೆಕ್ಟ್, ಸೊ ನಾವೀಗ ಅಟಮ್ ಅಂತ ತೊಗೊಂಡ್ರೆ, ಸೊ ಇದು ನ್ಯೂಕ್ಲಿಯಸ್ ಅರೌಂಡ್ ಏನಿರ್ತಾವೆ ಎನರ್ಜಿ ಲೆವೆಲ್ಸ್ ಇರ್ತವೆ. ಸೊ ಇಲ್ಲಿಗ ಎಲೆಕ್ಟ್ರಾನ್ ಇದೆ ಅಂತಂದರೆ, ಸೊ ಈಗ electromagnetic radiations ಬಂದು ಹಿಟ್ ಆದಾಗ, ಸೊ ಹಿಯರ್ ದಿಸ್ ಎಲೆಕ್ಟ್ರಾನ್ ವಿಲ್ ಅಬ್ಸಾರ್ಬ್ ಸಮ್ ಅಮೌಂಟ್ ಆಫ್ ಎನರ್ಜಿ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸಾಕ್ಟೆಡ್ ಟು ಹೈಯರ್ ಎನರ್ಜಿ ಲೆವೆಲ್. ಓಕೆ, ಸೊ ಈ ಲೋವರ್ ಎನರ್ಜಿ ಲೆವೆಲಿಂದ ಏನಾಗುತ್ತೆ, ಅದು ಹೈಯರ್ ಎನರ್ಜಿ ಲೆವೆಲಿಗೆ ಎಕ್ಸಾಕ್ಟ್ ಆಗ್ತೈತಿ. ಸೊ ಎಕ್ಸಾಕ್ಟ್ ಆದರೆ ಅಲ್ಲೇ ಇರುತ್ತೆ ಅದು ಫಿಕ್ಸ್ ಆಗಿ. ಸೊ ನೀವು ಏನೋ ಒಂದು ಸ್ಟೇಬಲ್ ಫಾರ್ಮ್ನಲ್ಲಿ ಇರಲಿಕ್ಕೆ ಏನು ಮಾಡ್ತೈತೆ ಅದು, ಸೊ ಇಟ್ ವಿಲ್ ಕಮ್ ಟು ಸ್ಟೇಬಲ್ ಫಾರ್ಮ್. ಓಕೆ, ಸೊ ಈಗ ನೀವು ಏನಾದರೂ ನಿಮ್ಗೆ ಯಾವುದಾದ್ರೂ ಒಂದು ಪೀಕ್ ಪಾಯಿಂಟ್ನಲ್ಲಿ ನಿಲ್ಲಕ್ಕೆ ಆಗ್ತದ ಅಲ್ಲಿ ಅಂತಂದರೆ ನಿಮ್ಗೆ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಇರುತ್ತೆ. ಅದೇ ನೀವು ಸ್ಟೇಬಲ್ ಒಂದು ನಾರ್ಮಲ್ ಸರ್ಫೇಸ್ ಏರಿಯಾದಲ್ಲಿ ನಿಲ್ಲಿಸಿದ್ರೆ, ಸೊ ಈ ಕಾಮನ್ ಆಗಿ ನಾರ್ಮಲಾಗಿ ನಿಲ್ತೀರಿ, ಬಿಕಾಸ್ ದಿಸ್ ಈಸ್ ದಿ ಸ್ಟೇಬಲ್ ಒನ್, ದಟ್ ಈಸ್ ನಾಟ್ ಅ ಸ್ಟೇಬಲ್ ಒನ್. ಸೊ ಸೇಮ್ ವೇ, ಸೊ ಹಿಯರ್ ದ ಎಲೆಕ್ಟ್ರಾನ್ಸ್ ವಿಚ್ ವೇರ್ ಅಬ್ಸಾರ್ಬ್ ದ ಎನರ್ಜಿ ಫ್ರಮ್ ಅ electromagnetic radiations and they are excited to higher energy level.
So after some times, so they are going to lose energy. Okay, so they are going to lose the energy and they will return to their normal state or a lower energy state or a ಸ್ಟೇಬಲ್ ಸ್ಟೇಟ್. ಓಕೆ, ಸೊ ನಾರ್ಮಲ್ ಸ್ಟೇಟಿಗೆ ಏನಾಗ್ತಾವು ರಿಟರ್ನ್ ಆಗ್ತಾವು. ಸೊ ನಾರ್ಮಲ್ ಸ್ಟೇಟಿಗೆ ರಿಟರ್ನ್ ಆಗ್ಬೇಕಾರ ಸೊ ಅದೇನು ಎನರ್ಜಿನ ಅದು ಲಾಸ್ ಮಾಡ್ಕೊತೈತಲ್ಲ, ಸೊ ದೇ ಆರ್ ಗೋಯಿಂಗ್ ಟು ಲೂಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ಸ್. ಓಕೆ, ಸೊ ದೇ ಆರ್ ಗೋಯಿಂಗ್ ಟು ಎಮಿಟ್ ದಿ ರೇಡಿಯೇಷನ್ಸ್ ಅಂತಂದರೆ ಸೊ ಏನು ನಾವು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಎಕ್ಸೈಟೆಡ್ ಸ್ಟೇಟಿಗೆ ಹೋಗಿರ್ತಾವಲ್ಲ, ಎಕ್ಸೈಟೆಡ್ ಸ್ಟೇಟಿಂದ ಮತ್ತೆ ಗ್ರೌಂಡ್ ಸ್ಟೇಟಿಗೆ ಅಥವಾ ಸ್ಟೇಬಲ್ ಸ್ಟೇಟಿಗೆ ಸೊ ರಿಟರ್ನ್ ಆಗುವಾಗ ಸೊ ದೇ ಆರ್ ಗೋಯಿಂಗ್ ಟು emit the energy. Okay, so they are going to emit the energy in the form of radiation. So different wavelength ಅಥವಾ different frequency radiations ನ ಏನು ಮಾಡುತ್ತೇವೆ ಎಮಿಟ್ ಮಾಡ್ತದೆ. ಸೊ ಇಲ್ಲಿ ಯಾವುದು ವೇವ್ಲೆಂತ್ ಅಥವಾ ಯಾವುದು ಫ್ರೀಕ್ವೆನ್ಸಿ ರೇಡಿಯೇಷನ್ ಎಮಿಟ್ ಮಾಡ್ತದಲ್ಲ, ಸೊ ವಿ ಆರ್ ಏಬಲ್ ಟು ಅಬ್ಸರ್ವ್ ಓನ್ಲಿ ದ್ಯಾಟ್ ಕಲರ್ ಆನ್ ಅ ಸ್ಪೆಕ್ಟ್ರಮ್. ಓಕೆ, ಸೊ ಯಾವುದು ರೇಡಿಯೇಷನ್ಸ್ನ ಇದು ಎಮಿಟ್ ಮಾಡ್ತಿರ್ತಲ್ಲ ಆ ರೇಡಿಯೇಷನ್ನ ನಾವೇನು ಮಾಡ್ತೀವಿ ಸ್ಪೆಕ್ಟ್ರಮ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ the way of formation of spectrum. ಓಕೆ, ಸೊ ಯಾವಾಗಾದರೂ ಆಬ್ಜೆಕ್ಟ್ಸ್ ಇದ್ವು ಅಂದರೆ ಅವು ಆಬ್ಜೆಕ್ಟ್ಸ್ ಫಸ್ಟ್ ಏನು ಮಾಡ್ತವೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನಿಂದ ಏನು ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡು ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರ್ತಾವೆ. ಅಂತಂದರೆ ಅಟಮ್ಸ್ ಅಥವಾ ಮೊಲಿಕ್ಯೂಲ್ಸ್ ಅಥವಾ ಅಯಾನ್ಸು ದೇ ಆರ್ ಇನ್ ದಿ ಎಕ್ಸೈಟೆಡ್ ಸ್ಟೇಟ್. ಓಕೆ, ಸೊ ವೆನ್ ದೇ ರಿಟರ್ನ್ಸ್ ಟು the ground state, they are going to emit the energy in the form of radiation. Okay, so ಯಾವ ವೇವ್ಲೆಂತ್ ರೇಡಿಯೇಷನ್ಸ್ ಅಥವಾ ಯಾವ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ ನಾವು ಎಮಿಟ್ ಮಾಡ್ತಾ ಇರ್ತಾವಲ್ಲ ಆ ವೇವ್ಲೆಂತ್ ಅಥವಾ ಆ ಫ್ರೀಕ್ವೆನ್ಸಿ ರೇಡಿಯೇಷನ್ ಯಾವುದು ಕಲರ್ನಲ್ಲಿ ಲೈ ಆಗ್ತಿರ್ತೈತಲ್ಲ ಆ ಕಲರ್ನ ನಾವೇನು ಮಾಡ್ತೀವಿ ಸ್ಪೆಕ್ಟ್ರಮ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ಅದಕ್ಕೇ ಸೊ ಸ್ಪೆಕ್ಟ್ರಮ್ನ ಏನಂತ ಹೇಳಿ ಕರೀತಾರೆ ಅಂತಂದರೆ ಫಿಂಗರ್ ಪ್ರಿಂಟ್ ಆಫ್ ಅಟಮ್ ಅಂತ ಹೇಳಿ ಕರೀತಾರೆ. ಯಾಕಂದರೆ ಡಿಫ್ರೆಂಟ್ ಅಟಮ್ಸಿಂದು ಡಿಫ್ರೆಂಟ್ ಸ್ಪೆಕ್ಟ್ರಮ್ ಅಂತಂದರೆ ಅದು ರೇಡಿಯೇಷನ್ಸ್ ಎಮಿಟ್ ಮಾಡ್ತಿರ್ತಾವಲ್ಲ, ಸೊ ಡಿಫ್ರೆಂಟ್ ವೇವ್ಲೆಂತ್ ಅಥವಾ ಡಿಫ್ರೆಂಟ್ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಿರ್ತವೆ. ಸೊ ಹೇಗೆ ಈಗ ಹ್ಯೂಮನ್ ಬೀಂಗ್ಸ್ನಲ್ಲಿ ಎಲ್ಲರದ್ದು ಫಿಂಗರ್ ಪ್ರಿಂಟ್ಸ್ ಏನು ಡಿಫ್ರೆಂಟ್ ಇರ್ತೈತಲ್ಲ, ಸೇಮ್ ವೇ ಸ್ಪೆಕ್ಟ್ರಾ ಆಫ್ ಎವ್ರಿ ಅಟಮ್ಸ್ ಆರ್ ಡಿಫ್ರೆಂಟ್. ಅಂತಂದರೆ ಅಟಮ್ ಆಫ್ ಸೇಮ್ ಎಲಿಮೆಂಟ್ ಇತ್ತಂದರೆ ಸೇಮ್ ಇರುತ್ತೆ, ಬಟ್ ಅಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಇತ್ತಂದರೆ ಸೊ ದೇ ಆರ್ ಗೋಯಿಂಗ್ ಟು ಶೋ ದಿ ಡಿಫ್ರೆಂಟ್ ಸ್ಪೆಕ್ಟ್ರಾ. ಅಂತಂದರೆ ಅದು ಈಗ ನಾವು ಹೈಡ್ರೋಜನ್ ತೊಗೊಂಡ್ರೆ ಹೈಡ್ರೋಜನ್ ಅಟಮ್ಸ್ ಆರ್ ಗೋಯಿಂಗ್ ಟು ಎಮಿಟ್ ದಿ ಸಮ್ ವೇವ್ಲೆಂತ್ ರೇಡಿಯೇಷನ್ಸ್. ಸೊ ನಾವು ಒಂದು ಹೈಡ್ರೋಜನ್ ಅಟಮ್ ತೊಗೊಂಡು ಇನ್ನೊಂದು ಹೈಡ್ರೋಜನ್ ಅಟಮ್ ತೊಗೊಂಡು ಸೊ ಎರಡೂ ಎಕ್ಸೈಟ್ ಸ್ಟೇಟಿಗೆ ಸಾರಿ ಎನರ್ಜಿನ ನಾವು ಸಪ್ಲೈ ಮಾಡಿ ಸೊ ಅಟಮ್ಸ್ ಏನು ಎಕ್ಸೈಟೆಡ್ ಸ್ಟೇಟಾಗಿ ಗ್ರೌಂಡ್ ಸ್ಟೇಟ್ ಒಳಗೆ ಟ್ರಾನ್ಸ್ಫರ್ ಆಗುವಾಗ ಏನು ರೇಡಿಯೇಷನ್ಸ್ ಎಮಿಟ್ ಮಾಡ್ತಿರ್ತಾವಲ್ಲ ಸೊ ದೇ ಬೋತ್ ಆರ್ ಇನ್ ಅ ಸೇಮ್ ವೇವ್ಲೆಂತ್. ಬಟ್ ವೆನ್ ವಿ ಕನ್ಸಿಡರ್ ದಿ ನೈಟ್ರೋಜನ್ ಆರ್ ಅ ಹೀಲಿಯಂ, ಓಕೆ, ಸೊ ಹೀಲಿಯಮ್ದು ನಾವು ಗ್ಯಾಸ್ ತೊಗೊಂಡು ಸೊ ಅದಕ್ಕೆ ನಾವು ಹೀಟಿಂಗ್ ಅಥವಾ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಅದರಿಂದ ನಾವು ಏನೋ ಅಬ್ಸಾರ್ಬ್ಡ್ ಎನರ್ಜಿ ಇರುತ್ತಲ್ಲ ಎಕ್ಸೈಟೆಡ್ ಸ್ಟೇಟ್ ಒಳಗೆ ಏನು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಗ್ರೌಂಡ್ ಸ್ಟೇಟ್ ಒಳಗೆ ಏನು ರಿಟರ್ನ್ ಆಗೋಬೇಕಾದ್ರೆ ಏನು ರೇಡಿಯೇಷನ್ಸ್ ಎಮಿಟ್ ಮಾಡ್ತಿರ್ತಾವಲ್ಲ ಸೊ ದೇ ಆರ್ ಡಿಫ್ರೆಂಟ್ ಫ್ರಮ್ ದ್ಯಾಟ್ ಆಫ್ ದಿ ಹೈಡ್ರೋಜನ್. ಓಕೆ, ಸೊ ಹಿಯರ್ ದ spectra is called as a fingerprint of atom. Okay, so atoms of different elements will execute the different ಸ್ಪೆಕ್ಟ್ರಾ. ಓಕೆ, ಎಲ್ಲದ್ರದ್ದು ಏನು ಸೇಮ್ ಸ್ಪೆಕ್ಟ್ರಾ ಇರೋಂಗಿಲ್ಲ. ಹೈಡ್ರೋಜನ್ ಅಟಮ್ ಏನಿರುತ್ತೆ ಸೇಮ್ ಸ್ಪೆಕ್ಟ್ರಾ ಇರುತ್ತೆ, ಬಟ್ ಹೈಡ್ರೋಜನ್ ಮತ್ತು ಹೀಲಿಯಮಿಗೆ ಕಂಪೇರ್ ಮಾಡಿದರೆ ಸೊ ಅಲ್ಲೇನಾಗಿರಲ್ಲ ಸ್ಪೆಕ್ಟ್ರಾ ವೇರಿಯೇಷನ್ ಆಗ್ತದೆ, ಡಿಫ್ರೆಂಟ್ ಏನಾಗಿರುತ್ತೆ ಅಲ್ಲಿ. ಸೊ ಸ್ಪೆಕ್ಟ್ರಾ ಏನಿರುತ್ತೆ ಡಿಫರ್ ಆಗಿರ್ತದೆ ಕಲರ್, ಯಾಕಂತಂದರೆ ಇದು ಎಮಿಟ್ ಮಾಡೋ ರೇಡಿಯೇಷನ್ಸ್ ವೇವ್ಲೆಂತೆ ಬೇರೆ ಇರುತ್ತೆ, ಇದು ಎಮಿಟ್ ಮಾಡೋ ರೇಡಿಯೇಷನ್ಸ್ ವೇವ್ಲೆಂತೆ ಬೇರೆ ಇರುತ್ತೆ. ಸೊ ಹಿಯರ್ ದ ಸ್ಪೆಕ್ಟ್ರಮ್ ಈಸ್ ಕಾಲ್ಡ್ ಆ್ಯಸ್ ಅ ಫಿಂಗರ್ ಪ್ರಿಂಟ್ ಆಫ್ ಅ ಅಟಮ್. ಓಕೆ, ಸೊ ನಮಗೀಗ ಏನು ಸ್ಪೆಕ್ಟ್ರಮ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು. ನೆಕ್ಸ್ಟು ಟೈಪ್ಸ್ ಆಫ್ ಸ್ಪೆಕ್ಟ್ರಮ್ ನೋಡಿದರೆ, ಓಕೆ, ಸೊ ಹಿಯರ್ ದೇರ್ ಆರ್ ಟೋಟಲಿ 2 types of spectrum. Okay, one is absorption spectrum and another one is emission spectrum. Okay, so before going to that, so here the spectrum and different types of spectrums ಏನಿರ್ತಾವಲ್ಲ ಸೊ ಅದನ್ನು ನಾವು ಸೈನ್ಸ್ದು ಒಂದು ಬ್ರಾಂಚ್ ಅಂಡರ್ ಏನು ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಸೊ ದ್ಯಾಟ್ ಬ್ರಾಂಚ್ ಈಸ್ ಕಾಲ್ಡ್ ಆ್ಯಸ್ ಅ ಸ್ಪೆಕ್ಟ್ರೋಸ್ಕೋಪಿ. ಓಕೆ, ಸೊ ದ್ಯಾಟ್ ಬ್ರಾಂಚ್ ಈಸ್ ಕಾಲ್ಡ್ spectroscopy. So here this is nothing but the analysis of a interaction between electromagnetic radiations and matter. Okay, spectroscopy ಏನು ಮಾಡ್ತೀವಿ ನಾವು here we are going to analyze the interaction between electromagnetic radiations and
ಮ್ಯಾಟರ್. ಯಾಕಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನು ಇಂಟ್ರ್ಯಾಕ್ಟ್ ಆಗ್ತಾವಲ್ಲ ಮ್ಯಾಟರ್ ಜೊತೆ, ಸೊ ಆದಮೇಲೆ ಏನಾಗ್ತದೆ ನಮಗೊಂದು ಸ್ಪೆಕ್ಟ್ರಾ ಸಿಗುತ್ತೆ. ಆ ಸ್ಪೆಕ್ಟ್ರಾದಲ್ಲಿ ಡಿಫ್ರೆಂಟ್ ವೇವ್ ಲೆಂತ್ ನಾವೇನು ಮಾಡ್ಬೋದು, ಸೊ ಡಿಫ್ರೆಂಟ್ ಕಲರ್ಸ್ದು ಅಥವಾ ಅದು ರೇಂಜ್ ನಮಗೇನಾಗುತ್ತೆ ಅಲ್ಲಿ, ಸೊ ಇಂಡಿವಿಜುವಲ್ ಮ್ಯಾಟರ್ಗೆ ಏನು ಡಿಫ್ರೆಂಟಾಗೆ ಇರುತ್ತೆ. ಓಕೆ, ಸೊ ಹಿಯರ್ ಸ್ಪೆಕ್ಟ್ರೋಸ್ಕೋಪಿ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ which deals with the analyzing interaction between electromagnetic radiations and matter. Okay, so next when we consider the types of spectra, okay, so here there are totally two types of spectra. So one is emission spectra, another one is absorption spectra. Okay, so adana ಇನ್ನೊಂದು ವೇದೊಳಗೆ ಹೇಗೆ ಕರೀತಾರೆ ಅಂತಂದರೆ ಎಮಿಷನ್ ಲೈನ್ ಸ್ಪೆಕ್ಟ್ರಾ ಅಂತಲೂ ಕರೀತಾರೆ, ಅಬ್ಸಾರ್ಪ್ಷನ್ ಲೈನ್ ಸ್ಪೆಕ್ಟ್ರಾ ಅಂತಲೂ ಕರೀತಾರೆ. ಓಕೆ, ಸೊ ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ಎಮಿಷನ್ ಲೈನ್ ಸ್ಪೆಕ್ಟ್ರಾ. emission spectra or emission line spectra. So here how it is going to form here. So here when we consider the hydrogen gas, okay, so now ಒಂದು hydrogen gas na discharge tube ನಲ್ಲಿ ತಗೊಂಡ್ರೆ, okay, so if we take the hydrogen gas in a discharge tube, just imagine this is the discharge tube and which contain hydrogen gas. Okay, so here if we arrange the slit, okay, slit edಕ್ಕೆ ಇಟ್ಟಿರ್ತಾರೆ ಅಂತಂದರೆ ಓನ್ಲಿ ಒನ್ ಮೊನೋಕ್ರೋಮ್ಯಾಟಿಕ್ ರೇಸು ಟ್ರಾವೆಲ್ ಆಗಲಿಕ್ಕೆ ಸ್ಲಿಟ್ನ ಅರೇಂಜ್ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ವೆನ್ ಇಟ್ ಪಾಸ್ ಥ್ರೂ ಅ ಪ್ರಿಸಮ್, so here there is a screen. Okay, so here when we consider the hydrogen spectra, so here some radiations which are going to emitted by a hydrogen spectra. Okay, so ಹೇಗೆ emit ಮಾಡ್ತವೆ ಅಂದರೆ if we are going to irradiate or heating the hydrogen gas, or if we are going to supply the electricity, so here it is going to absorb the energy. Okay, so hydrogen gas ಏನು ಮಾಡುತ್ತೆ, it is going to absorb the energy and after that it is going to emit the some radiations. Okay, so radiations ನ ಏನು ಮಾಡುತ್ತೆ, ಅದು emit ಮಾಡುತ್ತೆ. Okay, so ಅದೇನು radiations ನ emit ಮಾಡುತ್ತಲ್ಲ, so ಅದನ್ನು ನಾವು ಪ್ರಿಸಮ್ ಥ್ರೂ ಪಾಸ್ ಮಾಡಿದರೆ, ಸೊ ಹಿಯರ್ ದ ರೇಡಿಯೇಷನ್ಸ್ ವಿಲ್ ಸ್ಪ್ಲಿಟ್ ಆಗಿ, ಸೊ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಓನ್ಲಿ ಫ್ಯೂ ಕಲರ್ ಆಫ್ ಅ ರೇಡಿಯೇಷನ್ಸ್. ಓಕೆ, ಸೊ ಇದನ್ನು ನಾವು ಪ್ರಿಸಮ್ ಥ್ರೂ ಟ್ರಾನ್ಸ್ಫರ್ ಮಾಡಿದರೆ, ಸೊ ಹಿಯರ್ ದ ರೇಸ್ ವಿಲ್ ಡಿವೇಟ್ ಫ್ರಮ್ ಇಟ್ಸ್ ಪಾತ್. ಓಕೆ, ಸೊ ನೆಕ್ಸ್ಟ್ so here we are going to observe only few radiations. So here on this screen, just imagine this is the screen. In this screen we are only able to observe few lines. ಓಕೆ, ಸೊ ಇಲ್ಲೇನಾಗುತ್ತೆ, ಫ್ಯೂ ಲೈನ್ಸ್ ಅಷ್ಟೇ ನಾವು ಅಬ್ಸರ್ವ್ ಮಾಡ್ತೀವಿ. ಅಂತಂದರೆ ನಮಗೇನು ಕಂಟಿನ್ಯೂಸ್ ಸ್ಪೆಕ್ಟ್ರಾ ಅಂತಂದರೆ, ಸೊ ನಮ್ಗೆ ಬ್ಯಾಂಡ್ ಆಫ್ ಕಲರ್ಸ್ ಬೇಕಾಗಿತ್ತು, ಬಟ್ ಇಲ್ಲೇನೈತಿ, ಸೊ ಡಾರ್ಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಸ್ಕ್ರೀನ್ ಫುಲ್ ಏನಿರುತ್ತೆ, ಡಾರ್ಕ್ನೆಸ್ ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಓನ್ಲಿ ಅಬ್ಸರ್ವ್
few lines. Okay, so even lines irtavalla, they are absorbed by this hydrogen. Okay, so idan hydrogen gas ನಾವು ಫಸ್ಟ್ ಗೆ ಸಮ್ ಅಮೌಂಟ್ ಆಫ್ ಹೀಟ್ ನ ಸಪ್ಲೈ ಮಾಡಿದ್ವಿ ಅಂತಂದ್ರೆ ಅಥವಾ ಸಮ್ ಇರಾಡಿಯೇಷನ್ಸ್ ಮಾಡಿದ್ವಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ನ ಸಪ್ಲೈ ಮಾಡಿದಾಗ, ಸೊ ಇಟ್ ಇಸ್ ಗೋಯಿಂಗ್ ಟು ಅಬ್ಸಾರ್ಬ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಓಕೆ, ಸೊ ಏನು ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ, ಆಫ್ಟರ್ ದ್ಯಾಟ್ ಇಟ್ ಇಸ್ ಗೋಯಿಂಗ್ ಟು ಎಮಿಟ್ ಸರ್ಟನ್ ರೇಡಿಯೇಷನ್ಸ್. ಓಕೆ, ಸೊ ಏನು ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಿರ್ತೀವಲ್ಲ, ಸೊ ಅದ್ರೊಳಗೆ ನಾವು ಅದನ್ನು ಏನೋ ಪ್ರಿಸಮಿಗೆ ನಾವು ಪ್ರಿಸಮ್ ಥ್ರೂ ಟ್ರಾನ್ಸ್ಫರ್ ಮಾಡಿದರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಪ್ಲಿಟ್. ಓಕೆ, ಸೊ ಇಲ್ಲೇನಾಗುತ್ತೆ, ರೇಡಿಯೇಷನ್ ಸ್ಪ್ಲಿಟ್ ಆಗುತ್ತೆ. ಸೊ ಇದೇನು ಹೈಡ್ರೋಜನ್ ಏನು ಅಬ್ಸಾರ್ಬ್ ಮಾಡ್ಕೊಂಡಿರ್ತೈತಲ್ಲ, ಯಾವ ವೇವ್ ಲೆಂತ್ ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡ್ಕೊತೈತಲ್ಲ, ಸೊ ಆ ವೇವ್ ಲೆಂತ್ ರೇಡಿಯೇಷನ್ಸ್ನ ಅಷ್ಟೇ ನಾವೇನು ಮಾಡ್ಲಿಕ್ಕಾಗುತ್ತೆ, ಇಲ್ಲಿ ನೋಡ್ಲಿಕ್ಕಾಗುತ್ತೆ. ಆ ವೇವ್ ಲೆಂತ್ ರೇಡಿಯೇಷನ್ಸ್ ಅಷ್ಟೇ ಏನಾಗ್ತಾವೆ, ಇಲ್ಲೇ ಸ್ಪ್ಲಿಟ್ ಆಗ್ತಾವೆ. ಯಾಕಂತಂದರೆ ಅದನ್ನ ಅಷ್ಟೇ ಅಬ್ಸರ್ವ್ ಮಾಡ್ಕೊಂಡಿರ್ತೈತಿ. ಹೈಡ್ರೋಜನ್ ಏನು ಮಾಡಿರ್ತೈತಿ, ಆ ವೇವ್ ಲೆಂತ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊತೈತಿ. ಅಂತಂದರೆ ಈಗ ರೆಡ್ಡು, ಯೆಲ್ಲೋ, ಬ್ಲೂ, ವೈಲೆಟ್ ಕಲರ್ ಇವೇನ್ ರಿಸ್ಪೆಕ್ಟಿವ್ ವೇವ್ ಲೆಂತ್ ರೇಡಿಯೇಷನ್ಸ್ ಇರ್ತಾವಲ್ಲ, ಸೊ ಆ ರೇಡಿಯೇಷನ್ಸ್ನಷ್ಟೇ ಅಬ್ಸರ್ವ್ ಮಾಡ್ಕೊಂಡಿರ್ತೈತಿ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಗೋಯಿಂಗ್ ಟು ಎಮಿಟ್ ಓನ್ಲಿ ದ್ಯಾಟ್ ವೇವ್ ಲೆಂತ್ ರೇಡಿಯೇಷನ್ಸ್. ಓಕೆ, ಸೊ ಆ ವೇವ್ ಲೆಂತ್ ರೇಡಿಯೇಷನ್ಸ್ನಷ್ಟೇ ಎಮಿಟ್ ಮಾಡ್ತೈತಿ. ಸೊ ಅದ್ರ ಸಂಬಂಧ ನಾವು ಸ್ಪೆಕ್ಟ್ರಾದೊಳಗೆ ನಾವೇನು ಮಾಡಲ್ಲ, ಕಂಪ್ಲೀಟಾಗಿ ಕಂಟಿನ್ಯೂಸ್ ಸ್ಪೆಕ್ಟ್ರಾ ಕಾಣೋದಿಲ್ಲ. ಸೊ ಹಿಯರ್ ದಿಸ್ ಒನ್ ಈಸ್ ದಿ ಡಿಸ್ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್. ಯಾಕಂತಂದರೆ ನಾವು ಇದನ್ನೇನು ಮಾಡ್ಬೋದು, ಡಿಸ್ಟಿಂಗ್ವಿಷ್ ಮಾಡ್ಬೋದು. ಸೊ ಇದು ವೈಲೆಟ್ಟು, ಬ್ಲೂ, ಯೆಲ್ಲೋ, ರೆಡ್ ಅಂತ ಹೇಳಿ ನಾವೇನು ಮಾಡ್ಬೋದು, ಡಿಸ್ಟಿಂಗ್ವಿಷ್ ಮಾಡ್ಬೋದು. ಸೊ ಇಲ್ಲೇನದಲ್ಲ, ಸ್ಕ್ರೀನು ಕಂಪ್ಲೀಟ್ ಡಾರ್ಕ್ ಸ್ಕ್ರೀನ್ ಇರುತ್ತೆ. ಸೊ ಡಾರ್ಕ್ ಸ್ಕ್ರೀನ್ನಲ್ಲಿ ಸೊ ನಾವು ಏನು, ಸೊ ಕಲರ್ಸ್ನ ನಾವು ಕಾಣ್ಬೋದು. ಓಕೆ, ಸೊ ಹಿಯರ್ ದಿಸ್ ಈಸ್ ಗೋಯಿಂಗ್ ಟು ಎಮಿಟ್ ರೆಡ್, ಯೆಲ್ಲೋ, ಬ್ಲೂ ಆ್ಯಂಡ್ ವೈಲೆಟ್. ಸೊ ಈ ಕಲರ್ದು ರೇಡಿಯೇಷನ್ಸ್ ಅಂದರೆ ಆ ವೇವ್ ಲೆಂತ್ ರೇಡಿಯೇಷನ್ಸ್ನಷ್ಟೇ ಹೈಡ್ರೋಜನ್ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ, ಸೊ ಆಫ್ಟರ್ ವೆನ್ ವಿ transfer or when we pass this radiations through prism, we are only able to identify this wavelength colors. Okay, so this is about the emission spectrum. Emission spectrum antandre the spectrum of radiation which is formed when the substance, so here the spectrum is formed when the substance is already has the absorbed energy. ಅಂತಂದರೆ ಇದಕ್ಕೆ ಆಲ್ರೆಡಿ ಅಬ್ಸಾರ್ಬ್ಡ್ ಎನರ್ಜಿ ಇತ್ತಂದರೆ, ಸೊ ಆ ಅಬ್ಸಾರ್ಬ್ಡ್ ಎನರ್ಜಿನ ಏನು ಎಮಿಟ್ ಮಾಡ್ತೈತಲ್ಲ, ಆ ಎಮಿಟ್ ಮಾಡಿದ್ರೊಳಗೆ ನಾವು ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ದ್ಯಾಟ್ ವೇವ್ ಲೆಂತ್ ಕಲರ್ಸ್. ಓಕೆ, ಸೊ ಯಾವ ವೇವ್ ಲೆಂತ್ನ ಅದು ಅಬ್ಸಾರ್ವ್ ಮಾಡ್ಕೊತೈತಲ್ಲ, ಆ ವೇವ್ ಲೆಂತ್ ಕಲರ್ಸ್ ಅಷ್ಟೇ ಏನಾಗ್ತಾವೆ, ಆಫ್ಟರ್ ಟ್ರಾನ್ಸ್ಫರಿಂಗ್ ಥ್ರೂ ಪ್ರಿಸಮ್ ಆ ಕಲರ್ ಅಷ್ಟೇ ಏನಾಗ್ತಾವೆ, ಸ್ಪ್ಲಿಟ್ ಆಗ್ತಾವೆ. ಸೊ ಅದನ್ನು ಬಿಟ್ಟು ಏನು ಅಬ್ಸರ್ವ್ ಮಾಡ್ಕೊಂಡಿರಲ್ಲ, ಆ ಸ್ಪೇಸ್ ಏನಿರುತ್ತೆ ಎಂಟಿ ಅಂದರೆ ಡಾರ್ಕ್ ಆಗೇ ಇರುತ್ತೆ. ಓಕೆ, ಯಾವ ವೇವ್ ಲೆಂತ್ ಅಬ್ಸರ್ವ್ ಮಾಡ್ಕೊತಾವಲ್ಲ, ಆ ವೇವ್ ಲೆಂತ್ ಏನಾಗ್ತಾವೆ, ನಾವು ಅವನ್ನಷ್ಟೇ ನಾವೇನು ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಏನು ಅಬ್ಸಾರ್ಬ್ಡ್ ಎನರ್ಜಿ ಇರ್ತದಂದ್ರೆ, ಸೊ ಎಲೆಕ್ಟ್ರಾನ್ಸ್ ಅಥವಾ ಅಟಮ್ಸ್ ಅಥವಾ ಮೊಲಿಕ್ಯೂಲ್ಸ್ ಅಥವಾ ಅಯಾನ್ಸ್, ದೇ ಆರ್ ಇನ್ ದಿ ಎಕ್ಸೈಟೆಡ್ ಸ್ಟೇಟ್. ಓಕೆ, ಸೊ ಅವೇನು ಅಟಮ್ಸ್, ಮೊಲಿಕ್ಯೂಲ್ಸ್, ಅಯಾನ್ಸ್ ಇರ್ತಾವಲ್ಲ, ದೇ ಆರ್ ಕಾಲ್ಡ್ ಆಸ್ ಅ ಎಕ್ಸೈಟೆಡ್. ಓಕೆ, ಸೊ ಅವನ್ನ ಎಕ್ಸೈಟೆಡ್ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟು, ಸೊ ಹಿಯರ್ ಇದು ಎಮಿಷನ್ ಸ್ಪೆಕ್ಟ್ರಾನ್ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಬೈ ಹೀಟಿಂಗ್ ಆರ್ ಇರಾಡಿಯೇಟಿಂಗ್ ಆರ್ ಪಾಸಿಂಗ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ನಾವು ಹೀಟ್ ಮಾಡೋದ್ರಿಂದ ಯಾವುದೋ ಒಂದು ಆಬ್ಜೆಕ್ಟ್ ಇತ್ತಂತಂದರೆ ನಾವು ಹೀಟ್ ಮಾಡಿದರೆ ಇಟ್ ಇಸ್ ಗೋಯಿಂಗ್ ಟು ಅಬ್ಸಾರ್ಬ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಓಕೆ, ಸೊ ಅದೇನು ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರ್ತೈತಲ್ಲ, ನೆಕ್ಸ್ಟ್ ಆ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡ್ತೈತಿ. ಯಾವ ಫಾರ್ಮ್ ಒಳಗೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಫಾರ್ಮ್ ಒಳಗೆ. ಸೊ ಏನು ರೇಡಿಯೇಷನ್ಸ್ನ ರಿಲೀಸ್ ಮಾಡಿರ್ತೈತಲ್ಲ, ಅದಕ್ಕೆ ನಾವು ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ, ಸೊ ಹಿಯರ್ ವಿ ಆರ್ ಓನ್ಲಿ ಗೋಯಿಂಗ್ ಟು ಗೆಟ್ radiations of a different wavelength which were absorbed by that object or that substance. Okay, so ಆ ಸಬ್ಸ್ಟೆನ್ಸ್ ಇಂದ ಏನು ಅಬ್ಸರ್ವ್ ಆಗಿರ್ತಾವಲ್ಲ, ಆ ವೇವ್ ಲೆಂತಿನ ರೇಡಿಯೇಷನ್ಸ್ನ ಅಷ್ಟೇ ನಾವೇನು ಮಾಡಲಿಕ್ಕಾಗುತ್ತೆ, ಅಬ್ಸರ್ವ್ ಮಾಡಲಿಕ್ಕಾಗುತ್ತೆ. ಸೊ ಸಚ್ ಟೈಪ್ ಆಫ್ ಸ್ಪೆಕ್ಟ್ರಾ ಆರ್ ಕಾಲ್ಡ್ ಆಸ್ ಅ ಎಮಿಷನ್ ಸ್ಪೆಕ್ಟ್ರಾ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. This is also called absorption line spectra.
ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಂತಂದರೆ ಎಮಿಷನ್ ಸ್ಪೆಕ್ಟ್ರಾದಲ್ಲಿ ವಿ ಆರ್ ಓನ್ಲಿ ಏಬಲ್ ಟು ಐಡೆಂಟಿಫೈ ದಿ ಕಲರ್. ಓಕೆ, ಸೊ ಕಲರ್ ಲೈನ್ಸ್ ಏನಿರ್ತಾವೆ ಫಾರ್ಮ್ ಆಗಿರ್ತಾವೆ. ಬಟ್ ಇಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾದೊಳಗೆ ಏನಿರ್ತೈತೆ ಅಂದ್ರೆ ಸೊ ಹಿಯರ್ ಡಾರ್ಕ್ ಲೈನ್ಸ್ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್. ಓಕೆ, ಸೊ ಹೇಗೆ ಅಂತಂದರೆ ಸೊ ಇಫ್ ದಿಸ್ ಈಸ್ ದಿ ಸ್ಲಿಟ್, so if we pass the sun rays through this slit, okay, sun rays ಅಥವಾ ಎನಿ ಮೊನೋಕ್ರೋಮ್ಯಾಟಿಕ್ ರೇಸ್ನ, ಸೊ ಇಲ್ಲಿ ನಾವು ರೇಸ್ನ ಪಾಸ್ ಮಾಡಿದರೆ ಸೊ ಇಫ್ ದಿಸ್ ರೇಸ್ ಆರ್ ಟ್ರಾವೆಲ್ಸ್ ಥ್ರೂ ಆ್ಯನ್ ಆಬ್ಜೆಕ್ಟ್. ಓಕೆ, ಸೊ ಈಗ ನಾನಿಲ್ಲಿ ಆಬ್ಜೆಕ್ಟ್ನ NaCl ಸೊಲ್ಯೂಷನ್ ಅಂತ ಹೇಳಿ ತೊಗೊಂಡಿದ್ದೆ. ಓಕೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಪ್ರಿಸಮ್. ದಿಸ್ ಈಸ್ ಸ್ಕ್ರೀನ್. Okay, so here when the sun rays or any white rays which travels through this object, so here this object or this NaCl solution will absorb certain radiations. Okay, certain wavelength radiations na ಏನು ಮಾಡ್ಕೊಳ್ಳುತ್ತೆ, ಸೊ ಇದು ಆಬ್ಜೆಕ್ಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇದು ಅಬ್ಸಾರ್ಬ್ ಮಾಡ್ಕೊಂಡಿಂದ ನೆಕ್ಸ್ಟ್ ಏನಿದು ವೈಟ್ ಲೈಟ್, ಸೊ ಇದು ಆಬ್ಜೆಕ್ಟಿಂದ ಟ್ರಾವೆಲ್ ಆಗ್ತೈತಲ್ಲ, ಸೊ ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಥ್ರೂ ಅ ಪ್ರಿಸಮ್. ಓಕೆ, ಸೊ ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಥ್ರೂ ಅ ಪ್ರಿಸಮ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಸಮ್ ಡಾರ್ಕ್ ಲೈನ್ಸ್ ಬಿಟ್ವೀನ್ ಅ ಕಲರ್ಡ್ ಬ್ಯಾಂಡ್. ಓಕೆ, ಸೊ ಇದು ಯಾವ ಟೈಪ್ ಇರುತ್ತೆ ಅಂತಂದರೆ, so just imagine this is the screen. Just imagine this is a spectrum. Okay, so now white light na so ಇಲ್ಲಿ prism through transfer ಮಾಡಿದ್ರೆ, so here we are going to get the sub-N color spectrum Vibgayar. Okay, so if we are going to transfer that white light through a solution or any object, so here that object will absorb some wavelength radiations. Okay, so different wavelength radiations na ಏನು ಮಾಡ್ಕೊಳ್ಳುತ್ತೆ, ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಆಫ್ಟರ್ ಪಾಸಿಂಗ್ ದ್ಯಾಟ್ radiations through a prism, so here we are going to observe some dark lines in the spectrum. Okay, so ಇಲ್ಲಿ ನಾವೇನು ಕಾಣ್ಬೋದು ಅಂತಂದರೆ ಸಮ್ ಡಾರ್ಕ್ ಲೈನ್ಸ್ ಏನು ಮಾಡಿರ್ತಾವೋ ಪ್ರೊಡ್ಯೂಸ್ ಆಗಿರ್ತಾವೆ ಇದರಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ನಲ್ಲಿ. ಓಕೆ, ಸೊ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ನಲ್ಲಿ ಎದಕ್ಕೆ ಇವು ಡಾರ್ಕ್ ಲೈನ್ಸ್ ಪ್ರೊಡ್ಯೂಸ್ ಆಗಿರ್ತಾವೆ ಅಂತಂದರೆ ಈ ವೇವ್ ಲೆಂತ್ ರೇಡಿಯೇಷನ್ಸ್ನ ಏನು ಮಾಡಿರುತ್ತೆ, ಇದು ಸೊಲ್ಯೂಷನ್ ಏನು ಮಾಡಿರುತ್ತೆ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಸೊ ಆ ವೇವ್ ಲೆಂತ್ ರೇಡಿಯೇಷನ್ಸ್ ಏನಾಗಿರ್ತಾವೆ ಇಲ್ಲಿ ನಮಗೆ ಅಪಿಯರೆನ್ಸ್ ಆಗೋಲ್ಲ. ಓಕೆ, ಸೊ ಇಲ್ಲಿ ನಾವು ಏನು ಇಲ್ಲಿ ಆಲ್ರೆಡಿ ಅಬ್ಸಾರ್ಬ್ಡ್ ಆಗಿರೋದ್ರಿಂದ ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ವಾಚ್ ಓನ್ಲಿ ದ ಡಾರ್ಕ್ ಲೈನ್ಸ್ ಬಿಟ್ವೀನ್ ದಿ ಕಲರ್ಡ್ ಬ್ಯಾಂಡ್. ಓಕೆ, ಸೊ ಕಲರ್ಡ್ ಬ್ಯಾಂಡ್ ಏನು ನಡುವೆ ನಮಗೆ ಡಾರ್ಕ್ ಲೈನ್ಸ್ ಕಾಣ್ತವೆ. ಸೊ ಹಿಯರ್ the absorption spectrum is going to produce the dark lines. So here the emission spectrum will produce the color lines. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ ಸೊ ಇಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ನಲ್ಲಿ ಫಸ್ಟಿಗೆ ನಾವು ಸನ್ ರೈಸ್ನ ಆಬ್ಜೆಕ್ಟ್ ಥ್ರೂ ಪಾಸ್ ಮಾಡ್ತೇವೆ. ಆಬ್ಜೆಕ್ಟ್ ಥ್ರೂ ಅಥವಾ ಸಬ್ಸ್ಟೆನ್ಸ್ ಥ್ರೂ ಪಾಸ್ ಮಾಡೋದ್ರಿಂದ ಸೊ ಹಿಯರ್ ದ ಸಬ್ಸ್ಟೆನ್ಸ್ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್ ಸರ್ಟನ್ ವೇವ್ ಲೆಂತ್ ರೇಡಿಯೇಷನ್ಸ್. ಓಕೆ, ಸೊ ಯಾವ ವೇವ್ ಲೆಂತ್ ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ತೈತಲ್ಲ ಆ ವೇವ್ ಲೆಂತ್ ರೇಡಿಯೇಷನ್ಸ್ನ ನಾವು ಇಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ನೋಡ್ಲಿಕ್ಕಾಗಲ್ಲ. ಓಕೆ, ಸೊ ಆ ವೇವ್ ಲೆಂತ್ ರೇಡಿಯೇಷನ್ಸ್ನ ಬಿಟ್ಟು ಎಲ್ಲ ರೇಡಿಯೇಷನ್ಸ್ದು ಏನು ಸೊ
ವೇವ್ ಲೆಂತ್ ರೇಡಿಯೇಷನ್ಸು ನಮಗೆ ಅಬ್ಸಾರ್ಬ್ ಆಗ್ತೈತಿ. ಸೊ ನೆಕ್ಸ್ಟ್ ಎಮಿಷನ್ ಸ್ಪೆಕ್ಟ್ರಾ ಅಂತಂದರೆ ಆಲ್ರೆಡಿ ಏನಾಗಿರ್ತೈತಿ ಸಬ್ಸ್ಟೆನ್ಸ್ ಇಟ್ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್, ಇಟ್ ಹ್ಯಾಸ್ ಸಮ್ ಅಬ್ಸಾರ್ಬ್ಡ್ ಎನರ್ಜಿ. ಓಕೆ, ಆಲ್ರೆಡಿ ಹೀಟಿಂಗ್ ಅಥವಾ ಇರಾಡಿಯೇಟಿಂಗಿಂದ ಸೊ ಇದೇನಾಗ್ತೈತಿ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತೈತಿ. ಸೊ ಆ ಅಬ್ಸಾರ್ಬ್ಡ್ ಎನರ್ಜಿನ ಸೊ ಇಫ್ ವಿ ಪಾಸ್ ದ್ಯಾಟ್ ರೇಡಿಯೇಷನ್ಸ್ ಥ್ರೂ ಪ್ರಿಸಮ್, ಸೊ ಹಿಯರ್ we are going to observe only some colored lines. Okay, so colored lines ಎದಕ್ಕೆ ಕಾಣ್ತಾವೆ ನಮಗೆ? ಸೊ ಆ ವೇವ್ ಲೆಂತ್ ರೇಡಿಯೇಷನ್ಸ್ನ ಅಷ್ಟೇ ಇದೇನಾಗಿರುತ್ತೆ, ಸೊ ಗ್ಯಾಸ್ ಏನಾಗಿರುತ್ತೆ ಅಥವಾ ಆಬ್ಜೆಕ್ಟು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ರೇಡಿಯೇಷನ್ಸ್ನ. ಸೊ ಅದ್ರ ಸಂಬಂಧ ಆ ರೇಡಿಯೇಷನ್ಸ್ನ ಅಷ್ಟೇ ನಾವೇನು ಮಾಡ್ಲಿಕ್ಕಾಗುತ್ತೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಲಿಕ್ಕಾಗುತ್ತೆ. ಸೊ ಬಟ್ ಇಲ್ಲಿ ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತಂದರೆ ಸೊ ಫಸ್ಟ್ ಸನ್ ರೈಸ್ನ ನಾವೇನು ಮಾಡಬೇಕು ಅಥವಾ ಎನಿ ವೈಟ್ ರೈಸ್ನ ಸೊ ನಾವೀಗ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಥ್ರೂ ಪಾಸ್ ಮಾಡಿದರೆ ಹಿಯರ್ ದ್ಯಾಟ್ ಆಬ್ಜೆಕ್ಟ್ will absorb some amount of radiation, so different wavelength radiations. So after when we pass that radiations through a prism, so here we are going to observe the some dark lines between the spectrum or color bands. Okay, so here this is going to produce the color band. Okay, so this is and that one is the discontinuous spectrum. ಯಾಕಂತಂದ್ರೆ ನಾವು ಇಲ್ಲಿ ಏನು ಮಾಡ್ಬೋದು, ಕಂಟಿನ್ಯೂಷನ್ ಇಲ್ಲ ಸ್ಪೆಕ್ಟ್ರಮ್ನಲ್ಲಿ, ಕಲರು ಏನು ಒಂದಕ್ಕೊಂದು ಓವರ್ಲ್ಯಾಪ್ ಅಥವಾ ಒಂದಕ್ಕೊಂದು ಮರ್ಜ್ ಆಗಿಲ್ಲ. ಸೊ ದೇ ಆರ್ ಡಿಸ್ಕಂಟಿನ್ಯೂಯಸ್. ಓಕೆ, ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಅ ಡಿಸ್ಕಂಟಿನ್ಯೂಯಸ್ spectrum. Okay, so I hope you understood about the some basic concepts regarding spectra. So in next class we will discuss about the atomic spectra of a hydrogen. Okay, thank you.